ಸಾಧಾರಣ ಒಂದು 50ರಿಂದ ಮೇಲೆ ಪ್ರಯಾಣಿಕರನ್ನು ದೂರದವರೆಗೆ ಸಹ ಕರ್ಕೊಂಡು ಹೋಗಿದ್ದೇನೆ. ನನ್ನನ್ನು ಮತ್ತು ತಮ್ಮನ್ನು ಸಣ್ಣ 16 ವರ್ಷದಲ್ಲಿ ನಾವು ಸ್ಟೇಷನ್ ಮೆಟ್ಟಲು ಹತ್ತಿದ್ದೆವು. ಈಗ ರಾಮನಿಗೋಸ್ಕರ. ಮುಂದಿನ ವರ್ಷ KVJ ಅವರ ಹುಟ್ಟುಹಬ್ಬದಂದು ಉಚಿತ ಸೇವೆ ಹೊತ್ತು. ಯಾವುದು ಶ್ರೀರಾಮನ ಎಲ್ಲ ಇವತ್ತು ಮಂದಿರ ಲೋಕಾರ್ಪಣೆ ಆಯಿತು. ಅದೊಂದು ಸಂತೋಷಕ್ಕೋಸ್ಕರ ಒಂದು ಸಮಯದ ಸಾರ್ವಜನಿಕರಿಗೆ ಒಂದು ಉಚಿತ ಸೇವೆ ಕೊಡುವಂಥ ಒಂದು ನನ್ನೊಂದು ಇದಿತ್ತು. ಅದನ್ನು ನೆರವೇರಿಸಿದ್ದೇನೆ ಇವತ್ತು. ಸಾಧಾರಣ ನನಗೆ ಗೊತ್ತಿದ್ದ ಸಣ್ಣ ಪ್ರಾಯದಿಂದ ನಾನೊಬ್ಬ ಹಿಂದೂ ಕಾರ್ಯಕರ್ತನಾಗಿ ದುಡಿದವ ಹಲವಾರು ವರ್ಷಗಳ ಕಾಲ. ಮತ್ತು ಅಡ್ವಾಣಿಯವರು ರಥಯಾತ್ರೆ ಸಮಯದಲ್ಲಿ ಸುಳ್ಳಲ್ಲಿಂದ ಅಭೂತವರು ಬಂದಾಗಿತ್ತು. ಆ ಸಮಯದಲ್ಲಿ ಪ್ರಥಮ ಬಾರಿಗೆ ನನ್ನನ್ನು ಮತ್ತು ತಮ್ಮನ್ನು ಸಣ್ಣ 16 ವರ್ಷದಲ್ಲಿ ನಾವು ಸ್ಟೇಷನ್ ಮೆಟ್ಟಲು ಹತ್ತಿದ್ದೆವು. ಈಗ ರಾಮನಿಗೋಸ್ಕರ. ರಾಮನ ಪಾದಪೂಜೆ ಶಿಲೆಯದು ರಾಮನ ಎಲ್ಲ ಕಾರ್ಯಗಳಲ್ಲಿ ನಾವು ಭಾಗಿಯಾಗಿದ್ದೇನೆ. ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ. ಸಾಧಾರಣ ಒಂದು 50ರಿಂದ ಮೇಲೆ ಪ್ರಯಾಣಿಕರನ್ನು ದೂರದವರೆಗೆ ಸಹ ಕರ್ಕೊಂಡು ಹೋಗಿದ್ದೇನೆ. ಪೆರಾಜೆ, ಪೇರಾಲು, ಯಾರಕ್ಕೆ ಕೆಲವರು ಹಣ ಕೊಟ್ಟರು. ನಾನು ಹೇಳಿ ಇವತ್ತೊಂದು ದಿವಸ ಅಯೋಧ್ಯೆಯ ಪ್ರಯುಕ್ತ ನನ್ನೆಲ್ಲದಕ್ಕೂ ಉಚಿತ ಸೇವೆ ಅಂತ. ಒಂದು ಕಾಲದಲ್ಲಿ BJPಯಲ್ಲಿ ಸಂಘ ಪರಿವಾರದಲ್ಲಿ ತುಂಬ ದುಡಿದವ. ಹಲವಾರು ಕೇಸುಗಳಿತ್ತು, ರೆಡ್ ಲಿಸ್ಟ್ ಆಯಿತು. ಅಂದರೆ ನಾನು ಟೋಟಲ್ ಹಿಂದುತ್ವಕ್ಕೋಸ್ಕರ ನನ್ನ ಜೀವಮಾನವನ್ನು ಕಳ್ಕೊಂಡಿದ್ದೇನೆ. ಒಂದು ಸಮಯದಲ್ಲಿ ಒಂದು 20 ವರ್ಷಗಳ ಕಾಲ ನಮ್ಮ ಹೆಸರು ರೆಡ್ ಲಿಸ್ಟ್ ಇತ್ತು. ವಿಶೇಷ ಅಂದರೆ ನಾನು ಕನ್ನಡ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಆಗಿದ್ದೇನೆ. ಇವತ್ತು ನನ್ನ 2 ಮಕ್ಕಳು ಸಹ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಕಲಿತಿದ್ದಾರೆ. ಯಾಕಂದರೆ ನಮ್ಮ ಮಾತೃಭಾಷೆಯನ್ನು ನಾವು ಬಿಟ್ಟು ಬೇರೆ ಭಾಷೆ ಬೇಕು. ಆದರೆ ಇವತ್ತು ಕೇರಳಕ್ಕೆ ಹೋದರೆ ನಾವು ಹೋದಾಗ ನಾವು ಕಾಣ್ತೇವೆ ಪ್ರತಿ ಬಸ್ಸಿನಲ್ಲಿ ಕೇರಳದ ಮಲಯಾಳ ಅಕ್ಷರ ಇಲ್ಲದೆ ಕನ್ನಡ ಅಕ್ಷರ ಇರೋದಿಲ್ಲ, ಇಂಗ್ಲೀಷ್ ಇರೋದಿಲ್ಲ. ಅದೇ ರೀತಿ ನಮಗೊಂದು ಕನ್ನಡದ ಮೇಲೆ ಒಂದು ಪ್ರೀತಿ ಇರ್ತದೆ. ಆ ಪ್ರೀತಿಗೋಸ್ಕರ ನಾನು 1 ತಿಂಗಳು ಕನ್ನಡದ ಜನ ಆಗ್ತೇನೆ. ನಾನು ಪಕ್ಷದಲ್ಲಿ ದುಡಿದಿಲ್ಲ, ಧರ್ಮಕ್ಕೋಸ್ಕರ ಯಾವುದೇ ಸೇವೆಗೆ ಸಿದ್ಧ ನಾನು ಸದಾ. ಹಲವಾರು ವರ್ಷಗಳ ಕನಸು ಅಯೋಧ್ಯೆ. ಹೌದು. ಇವತ್ತು ಅದರ ಲೋಕಾರ್ಪಣೆ ಆಗಿದೆ. ಏನು ಇಲ್ಲ, ಯಾಕಂದರೆ ರಾಮ ಮಂದಿರ ಆಗ್ಬೋದು ಅಂತ ನಿರೀಕ್ಷೆಯೇ ಇರಲಿಲ್ಲ. ಯಾವಾಗ ನಮ್ಮ ದೇಶದ ಚುಕ್ಕಾಣಿಯನ್ನು ಶ್ರೀಮಾನ್ ನರೇಂದ್ರ ಮೋದಿಯವರು ಹಿಡಿದ್ರು, ಅಂದರೆ ಅವರು ಕೊಟ್ಟ ಭರವಸೆಗಳನ್ನೆಲ್ಲ ಇನ್ನು ಒಂದು ಭರವಸೆ ಈಡೇರಿದರೆ ನರೇಂದ್ರ ಮೋದಿಯವರು ಕೊಟ್ಟಂಥ ಎಲ್ಲ ಭರವಸೆಗಳು ಈಡೇರಿದ ಹಾಗೆ. ಆದ ಕಾರಣ ಅದೊಂದು ತುಂಬ ಹೆಮ್ಮೆ ವಿಷಯ. ಯಾಕಂದರೆ ನಾವು ಬೀಳುವಾಗ ರಾಮ ಹೇಳ್ತೇವೆ, ಗಾಳಿ ಬರುವಾಗ ರಾಮ ಹೇಳ್ತೇವೆ. ಎಲ್ಲ ವಿಚಾರಗಳಿಗೆ ನಾವು ರಾಮನನ್ನು ದಿನ ಪ್ರಾರ್ಥನೆ ಪೂಜೆ ಮಾಡ್ತೇವೆ. ಆದ ಕಾರಣ ಶ್ರೀರಾಮ ಮಂದಿರ ಅದು ತುಂಬ ಸಂತೋಷ. ನನ್ನ ಇನ್ನೊಂದು ಆಸೆ ಇದೆ, ಅಂದರೆ ಈ ವರ್ಷ ಮಾಡಬೇಕಿತ್ತು ನಮ್ಮ ಕುರಿಂಜಿಯವರ ಹುಟ್ಟುಹಬ್ಬದಂದು ಒಂದು ಉಚಿತ ಪ್ರಯಾಣ ಸೇವೆ. ಅಂದರೆ ಈ ವರ್ಷ ಅಂದರೆ ನನಗೇನೋ ಅವತ್ತು ಮನೆಯಲ್ಲಿ ಕಾರ್ಯಕ್ರಮ ಇದ್ದ ಕಾರಣ ಮಾಡಲಿಲ್ಲ. ಇನ್ನು ಮುಂದಿನ ವರ್ಷ KVJ ಅವರ ಹುಟ್ಟುಹಬ್ಬದಂದು ಉಚಿತ ಸೇವೆ ಹೊತ್ತು. ಅಲ್ಲ, ಇಡೀ ಪ್ರಪಂಚಕ್ಕೆ ಇದೊಂದು ಶುಭ ಸಂದೇಶ. ಇವತ್ತು ರಾಮನ ಕಾರ್ಯದಲ್ಲಿ ನಮಗೆ ಭಾಗಿಯಾಗಲು ಆಗದಿದ್ದರೂ ಒಂದು ಅಳಿಲು ಸೇವೆಯನ್ನು ಜನರಿಗೆ ಮುಟ್ಟಿಸುವ ಸಂತೋಷ ನೊಟ್ಟಿಗಿದೆ.